ನೀವೇನಾದರೂ ಜಾಬ್ ಸರ್ಚ್ ಮಾಡಕತ್ತೀರಾ? ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಲಾರ್ದಂಗೆ ಯಾವುದೋ ಒಂದು ಜಾಬಿಗೆ ಸೇರ್ಕೊಂಡು ಎಷ್ಟೋ ಜನ ಸ್ಟೂಡೆಂಟ್ಸು ಅವ್ರ ಕೆರಿಯರ್ನ ಸ್ಪಾಯಿಲ್ ಮಾಡ್ಕೊಂಡಿದ್ದಾರೆ. ಜಾಬ್ ಸಿಕ್ತು ಅಂತೇಳಿ ಖುಷಿಲಿರ್ತೀರಿ, ರಿಯಾಲಿಟಿಲಿ ಯಾಕಾದರೂ ಈ ಜಾಬಿಗೆ ಬಂದೆ ಅಂತೇಳಿ ಸಫರ್ ಆಗ್ತೀರಿ. ಆ ರಿಯಾಲಿಟಿ ಏನು ಅಂತಂದೇಳಿ ನಾನು ನಿಮ್ಮ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ಮ ಲೋಹಿತ್. ಈ ಒಂದು ಡೊಮೇನ್ ಒಳಗೆ ಜಾಬ್ ಆಪರ್ಚುನಿಟೀಸು ಜಾಸ್ತಿ ಇರ್ತಾವ. ಅದೇ ಇನ್ಶೂರೆನ್ಸ್ ಸೇಲ್ಸ್ ಫೀಲ್ಡ್. ಈ ಡೊಮೇನ್ ಒಳಗೆ ಎಷ್ಟೋ ಜನ ಜಾಯ್ನ್ ಆಗ್ತಾರ, ಆದರೆ ಸ್ವಲ್ಪ ದಿನ ಆದಮೇಲೆ ಬಿಟ್ಟು ಹೋಗ್ತಾರೆ. ಕೆಲವೊಂದು ಕಂಪ್ನಿ ಒಳಗೆ ಎಂಪ್ಲಾಯಿಗಳು ಪ್ರೆಷರಿಗಷ್ಟೇ ಬಿಟ್ಟು ಹೋಗಲ್ಲ, ರಿಯಾಲಿಟಿ ಬೇರೆನೇ ಐತಿ. ನೀವು ಜಾಬ್ ಅಪ್ಲಿಕೇಶನಲ್ಲಿ ನೋಡಿರೋ ಹಾಗೆ ಈ ಡೊಮೇನ್ ಒಳಗೆ ಪೊಸಿಷನ್ಗಳು ಯಾವ ರೀತಿ ಇರ್ತಾವಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಡೆವಲಪ್ಮೆಂಟ್ ಮ್ಯಾನೇಜರ್, ರಿಲೇಷನ್ಶಿಪ್ ಮ್ಯಾನೇಜರ್, ಸೇಲ್ಸ್ ಆಫೀಸರ್. ಎಸ್ಪೆಷಲಿ ಇನ್ಶೂರೆನ್ಸ್ ಸೇಲ್ಸ್ ಫೀಲ್ಡ್ ಒಳಗೆ ಈ ಒಂದು ಜಾಬ್ ರೋಲ್ನ ಗೊತ್ತಿಲ್ಲದೇನೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡೋಕೆ ಕಾರ್ಪೊರೇಟ್ ಎಂಪ್ಲಾಯ್ ಥರ ಇದ್ರೂ ಇವ್ರ ಪ್ರೆಷರ್ ಲೈಫ್ ಹೆಂಗಿರುತ್ತೆ ಅಂತೇಳಿ ಈ ವಿಡಿಯೋ ನೋಡೋಣ ಬರ್ರಿ. ಈ ಕಂಪ್ನಿಗಳು ಏನು ಮಾಡುತ್ತೆ ಅಂತಂದ್ರೆ ಕೆಲವೊಂದು ಏರಿಯಾಗಳಲ್ಲಿ ಬ್ರಾಂಚಸ್ನ ಸ್ಪ್ರೆಡ್ ಮಾಡ್ತಾರೆ. ಆ ಏರಿಯಾ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಎಂಪ್ಲಾಯಿಗಳನ್ನ ಹೈರ್ ಮಾಡ್ತಾರೆ. ಅದು ಕಂಪ್ನಿಗೆ ಬಿಸ್ನೆಸ್ ಕೊಡೋದಕ್ಕಾಗಲಿ ಜಸ್ಟ್ ಹೆಡ್ ಕೌಂಟಿಗಾಗಲಿ. ಸೊ ಅಕಾರ್ಡಿಂಗ್ ಟು ಪೊಸಿಷನ್ ಇವರು ಟಾರ್ಗೆಟ್ನ ಫಿಕ್ಸ್ ಮಾಡ್ತಾರೆ. ಸೊ ಈ ಪೊಸಿಷನ್ನಲ್ಲಿ ಎಂಪ್ಲಾಯಿಗಳು ವರ್ಕ್ ಏನಾಗಿರ್ತತಿ ಅಂತಂದ್ರೆ ಇವರು ಹೊಸ ಜನನ ಮೀಟ್ ಆಗಬೇಕು. ಸೊ ಅವರಿಗೆ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವರಿಂದ ಬಿಸ್ನೆಸ್ನ ಕಂಪನಿಗೆ ತಂದುಕೊಡ್ಬೇಕು. ಇಲ್ಲಿ ವಾತಾವರಣ ಹೆಂಗಿರ್ತತಿ ಅಂತಂದ್ರೆ ನೀವು ಟಾರ್ಗೆಟ್ ರೀಚ್ ಮಾಡಿದರೆ ನಿಮ್ಮ ಜಾಬ್ ಸೇಫ್ ಇರುತ್ತೆ. ಇನ್ ಕೇಸ್ ನೀವು ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂತಂದ್ರೆ ನಿಮಗೆ ವಾರ್ನಿಂಗ್ ಸಿಗ್ತತಿ. ಇಲ್ಲ ಅಂತಂದ್ರೆ ಜಾಬ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆ ನಾನು ಹಿಂಗೆ ಹೇಳಕತ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಕ್ಲಿಪ್ನ ನೋಡ್ಕೊಂಬರ್ರಿ. Prove and tell me, I will remove any of the area who is not fit for me. Please as per there, you will reach. అర్థమైందా? నీగా ఏదో ఏనా వచ్చినాం పోయినాం అంత కాదు, ఏదన్నా ఒకటి చేయండి. మీ సార్ ఏదో చెప్తారు మీరిద్దరే తోపు పిల్లరని. మీరు లేకుండా ఇదే మరి బిజినెస్ అవుతుందని నేను చెప్తున్నా. అంటే మార్నింग 9 o'clock आ जाओ यार. कल yesterday only first week का टारगेट लॉगिन का टारगेट ऑलरेडी कल असाइन कर दिया मैडम. कल मीटिंग कर दिया, इतना लड्डू दिया, उधर प्राइम को पूरा जा रहा, कुछ नहीं किया 1 year से, कुछ नहीं पूछेगा, वो भी ऐसे ही रहेगा. रेजिग्नेशन लो रिमार्क्स लो क्लियर గా మెన్షన్ చేయి. నాన్ ప్రొడక్టివ్ ఫర్ లాస్ట్ 6 months, ఏప్రిల్ మే జూన్ జూలై నంబర్లు 000 10 లక్షలు 20 లక్షలు రాసేసి నాన్ ప్రొడక్టివ్ నాట్ టు బి హైర్డ్ హెన్స్ ఫోర్త్ అని రాయాలి. లైఫ్ లో వాడు ఆర్ఎస్ఎం ఎక్కడైతే అందరు రిమార్క్స్ కాలంలో రాయండి. నువ్వు ఉంటావో నేను ఉంటానో లేదు కంటే లైఫ్ లో రాలేరు ఇంకా రిటర్న్ రాయండి. ఎగ్జాంపుల్ ఎంత రిమార్క్స్ లో రాసేదని నేర్చుకోండి. ఊరికే గవర్నమెంట్ ಜಾಬ್ చేయకండి. ಸೊ ಈ ಒಂದು ಇನ್ಸಿಡೆಂಟ್ ಹೈದರಾಬಾದ್ನ ಕಂಪ್ನಿಲಿ ನಡೆದಿರೋದು. ಸೊ ಇದು ಒಂದು ನಾನ್ ಪ್ರೊಡಕ್ಟಿವ್ ಮೀಟಿಂಗ್ ಆಗಿರ್ತತಿ. ನಾನ್ ಪ್ರೊಡಕ್ಟಿವ್ ಅಂತ ಅಂದರೆ ಯಾವ ಎಂಪ್ಲಾಯೀಸು ಟಾರ್ಗೆಟ್ನ ರೀಚ್ ಮಾಡಿಲ್ಲೋ ಅವರಿಗೆ ಇದೊಂದು ಮೀಟಿಂಗ್ ಆಗಿರುತ್ತೆ. ಸೊ ಇವ್ರು ಏನು ಹೇಳಕತ್ತಾರ ಅಂತಂದ್ರೆ ನನಗೆ ಯಾರು ಸೆಟ್ ಆಗಲ್ಲೋ ಅವ್ರನ್ನ ನಾನು ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳಕತ್ತಾರ. ಈ ಇನ್ಶೂರೆನ್ಸ್ ಸೇಲ್ಸ್ ಫೀಲ್ಡ್ ಒಳಗೆ ಕೆಲವೊಂದಿಷ್ಟು ಟೈಪ್ಸ್ ಅದಾವ. ಅವು ಏನೇನಂತಂದ್ರೆ ರಿಟೇಲ್ ಏಜೆನ್ಸಿ, ಬ್ಯಾಂಕ್ ಚಾನಲ್ಲು, ಡೈರೆಕ್ಟ್ ಸೆಲ್ಲಿಂಗು, ಇನ್ನೂ ಒಂದಿಷ್ಟು ಅದಾವ. ಫಾರ್ ಎಕ್ಸಾಂಪಲ್ ರಿಟೇಲ್ ಏಜೆನ್ಸಿ ಅಂತಂದ್ರೆ ಎಂಪ್ಲಾಯಿಗಳು ಜನಗಳನ್ನ ಹುಡುಕ್ಬೇಕು, ಅವ್ರನ್ನ ಲೈಫ್ ಅಡ್ವೈಸರ್ ಆಗಿ ಹೈಯರ್ ಮಾಡ್ಕೋಬೇಕು, ಅವರಿಂದ ಕಂಪ್ನಿಗೆ ಬಿಸ್ನೆಸ್ನ ತಗೊಂಬಂದು ಕೊಡಬೇಕು. ಸೊ ಬ್ಯಾಂಕ್ ಚಾನಲ್ ಅಂತಂದ್ರೆ ಇವರಿಗೆ 3-4 ಬ್ರಾಂಚಸ್ನ ಅಲಾಟ್ ಮಾಡ್ತಾರೆ. ಸೊ ಅಲ್ಲಿ ಬರೋ ಕಸ್ಟಮರ್ಸಿಗೆ ಇವರು ಕನ್ವಿನ್ಸ್ ಮಾಡಿ ಕಂಪನಿಗೆ ಬಿಸ್ನೆಸ್ ಕೊಡಬೇಕಾಗಿರುತ್ತೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ಇವರೇ ಜನಗಳ ಹತ್ರ ಹೋಗಿ ಪಾಲಿಸಿನ ಸೇಲ್ ಮಾಡೋದು. ಸೊ ಇದು ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಇಲ್ಲಿ ಎಂಪ್ಲಾಯಿಗಳು ಟಾರ್ಗೆಟ್ ರೀಚ್ ಮಾಡಿದರೆ ಕುಂತು ಮಾತಾಡ್ಸ್ತಾರ. ಇನ್ ಕೇಸ್ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂತಂದರೆ ನಿಂತು ಅವಮಾನ ಮಾಡ್ತಾರೆ. ಆ ಬ್ರಾಂಚ್ ಮ್ಯಾನೇಜರ್ಸ್ಗಳು ಬಿಹೇವಿಯರ್ಸ್ ಹೆಂಗಿರ್ತತಿ ಅಂತಂದ್ರೆ ಎಂಪ್ಲಾಯ್ ಏಜ್ ಬಗ್ಗೆ ಮಾತಾಡ್ತಾರ, ಬಾಡಿ ಶೇಮಿಂಗ್ ಮಾಡ್ತಾರ, ನಿನ್ನ ಮುಖ ನೋಡಿದರೆ ಜನ ಬಿಸ್ನೆಸ್ ಕೊಡ್ತಿಲ್ಲ ಅಂತಂದೇಳಿ ಹೇಳ್ತಾರೆ. ಕೆಲವೊಂದು ಬ್ರಾಂಚ್ಗಳಾಗ ಬ್ರಾಂಚ್ ಮ್ಯಾನೇಜರ್ಸು ಎಂಪ್ಲಾಯಿಗಳ ಮೇಲೆ ಹರಾಸ್ಮೆಂಟು ಮಾಡಾಕತ್ತಾರೆ. ಸೊ ನಾನು ನೋಡಿರಂಗೆ ಕೆಲವೊಂದು ಬ್ರಾಂಚ್ಗಳಾಗ ಏನು ಮಾಡ್ತಾರೆ ಅಂತಂದ್ರೆ ಆ ಬ್ರಾಂಚಿಂದು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊತಾರೆ. ಸೊ ಆ ಗ್ರೂಪ್ ಒಳಗೆ ಎಂಪ್ಲಾಯಿಗಳು ಡೈಲಿ ರಿಪೋರ್ಟ್ಸ್ ನಡೀತಿರುತ್ತೆ. ಇನ್ ಕೇಸ್ ಎಂಪ್ಲಾಯ್ದು ಪರ್ಫಾರ್ಮೆನ್ಸ್ ಏನಾದರೂ ಅವತ್ತಿನ ದಿನ ಲೋ ಇತ್ತು ಅಂತಂದ್ರೆ ಅದೇ ಗ್ರೂಪ್ ಒಳಗೆ ಆ ಬ್ರಾಂಚ್ ಮ್ಯಾನೇಜರ್ಸು ಅವಮಾನ ಮಾಡ್ತಿರ್ತಾರೆ. ಸೊ ಈ ಒಂದು ಡೊಮೇನ್ ಒಳಗೆ ಎಂಪ್ಲಾಯಿಗಳು ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಇಷ್ಟ ಇಲ್ಲದೇನೂ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿದು ಅವರು ಒಂದಿಷ್ಟು ದುಡ್ಡನ್ನ ಸೇವ್ ಮಾಡಿರ್ತಾರೆ. ಆ ಒಂದು ದುಡ್ಡನ್ನ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತಾರೆ. ಸೊ ಅಂಥವ್ರ ಹತ್ರ ಹೋಗಿ ಈ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ಒಂದು ಪಾಲಿಸಿನ ಕ್ಲೋಸ್ ಮಾಡೋಕ್ಕೆ ಭಾಳ ಕಷ್ಟ. ಯಾಕಂತಂದ್ರೆ ಇದು ಎಮೋಷನ್ನು ಮತ್ತು ದುಡ್ಡು ಎರಡಕ್ಕೂ ಕನೆಕ್ಟ್ ಆಗಿದೆ. ಇನ್ ಕೇಸ್ ಆ ಪಾಲಿಸಿ ಏನಾದರೂ ಕ್ಲೋಸ್ ಆಗಿಲ್ಲ ಅಂತಂದರೆ ಆ ಎಂಪ್ಲಾಯ್ದು ಪರಿಸ್ಥಿತಿ ಭಾಳ ಗಂಭೀರ ಇರ್ತದೆ. ಸೊ ಈ ಸಿಚುವೇಶನ್ ಒಳಗೆ ಬ್ರಾಂಚ್ ಮ್ಯಾನೇಜರು ಆ ಕಸ್ಟಮರಿಗೆ ಏನೋ ಅನ್ನಲ್ಲ, ಆ ಎಂಪ್ಲಾಯಿಗೆ ಬೈಯೋದು.
ಆ್ಯಸ್ ಪರ್ ಕಾರ್ಪೊರೇಟ್ ರೂಲ್ಸ್ ಪ್ರಕಾರ ಒಬ್ಬ ಎಂಪ್ಲಾಯಿ 9 ಅವರ್ಸು ವರ್ಕ್ ಮಾಡಬೇಕು. ಆದರೆ ಇಲ್ಲಿ ಬೆಳಿಗ್ಗೆನೇ ವಿಡಿಯೋ ಕಾಲ್ ಮೀಟಿಂಗ್ ಅಂತಂದೇಳಿ ಅವ್ರ ಪರ್ಸನಲ್ ಟೈಮಿಗೆ ಕೈ ಹಾಕ್ತಾರೆ. ಇನ್ ಕೇಸ್ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂತಂದರೆ ಬ್ರಾಂಚ್ ಮ್ಯಾನೇಜರ್ಸ್ಗಳು ನಿಮ್ಮ ಫ್ಯಾಮಿಲಿಯವರಿಗೆ ಕಾಲ್ ಮಾಡಿರಿ, ಅವರಿಗೆ ಪಾಲಿಸಿ ಸೇಲ್ ಮಾಡಿರಿ ಅಂತಂದೇಳಿ ಟಿಪ್ಸ್ ಕೊಡ್ತಾರೆ. ಸೊ ಯೂಶ್ವಲ್ ಆಗಿ ರಿಟೇಲ್ ಏಜೆನ್ಸಿ ಅಂತಂದ್ರೆ ಇವರು ಹೊರಗಡೆ ಬೈಕ್ ತಗೊಂಡು ಕೆಲಸ ಮಾಡ್ಬೇಕಾಗಿರುತ್ತೆ. ಅವನ ಪರಿಸ್ಥಿತಿ ಹೆಂಗೈತಿ ಅಂತಂದೇಳಿ ಯೋಚನೆ ಮಾಡಲಾರ್ದಂಗೆ ಬ್ರಾಂಚ್ ಮ್ಯಾನೇಜರ್ಸು ಕಾಲ್ ಮಾಡಿ ಹರಾಸ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮಗೆ ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ, ಇಲ್ಲಿ ನಂಬರ್ಸಿಗೆ ಬೆಲೆ ಐತೆ ಹೊರತು ನಿಮ್ಮ ಎಮೋಷನ್ಸಿಗಲ್ಲ. ಸೊ ಇಲ್ಲಿ ಕಂಪನಿಗೆ ರೆವಿನ್ಯೂ ಬರಬೇಕು ಅಂತಂದು ಹೇಳಿ ಎಂಪ್ಲಾಯಿಗಳಿಗೆ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ಆ ಆ್ಯಕ್ಟಿವಿಟಿ ಒಳಗೆ 2 ಆ್ಯಕ್ಟಿವಿಟೀಸ್ ನಾನು ನಿಮಗೆ ಹೇಳ್ತೀನಿ. ಒಂದು ಹೋಟೆಲ್ ಮೀಟಪ್ಪು, ಇನ್ನೊಂದು ಪಾರ್ಕ್ ಆ್ಯಕ್ಟಿವಿಟಿ. ಸೊ ಹೋಟೆಲ್ ಮೀಟಪ್ ಅಂತಂದರೆ ಅರ್ಲಿ ಮಾರ್ನಿಂಗು ಜನಗಳು ವಾಕಿಂಗ್ ಮಾಡ್ಕೊಂಬಂದು ಒಂದು ಹೋಟೆಲ್ ಒಳಗೆ ಗ್ಯಾದರ್ ಆಗ್ತಾರೆ. ಅವ್ರ ಹತ್ರ ಹೋಗಿ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಬಿಸ್ನೆಸ್ ತಂದು ಕೊಡಬೇಕು. ಸೊ ಇನ್ನೊಂದು ಪಾರ್ಕ್ ಆ್ಯಕ್ಟಿವಿಟಿ. ಈ ಪಾರ್ಕ್ ಆ್ಯಕ್ಟಿವಿಟಿ ಅಂತಂದ್ರೆ ಪಾರ್ಕ್ ಒಳಗೆ ಎಷ್ಟೋ ಜನಗಳು ಬರ್ತಾರ, ಆ ಜನಗಳಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಬಿಸ್ನೆಸ್ ತಂದು ಕೊಡಬೇಕು. ಈ ಪಾರ್ಕ್ ಆ್ಯಕ್ಟಿವಿಟಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ನೋಡ್ರಿ. ಸೊ ಒಬ್ಬ ಹುಡುಗ ಬೆಂಗಳೂರಾಗಿರೋ ಒಂದು ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾನೆ. ಈ ಒಂದು ಪಾರ್ಕ್ ಆ್ಯಕ್ಟಿವಿಟಿ ಮಾಡ್ಬೇಕಂತೇಳಿ ಬ್ರಾಂಚ್ ಒಳಗಿರೋ ಪೋಸ್ಟರ್ಸು ಪಾಂಪ್ಲೆಟ್ಸು ಎಲ್ಲ ತಗೊಂಡು ಒಂದು ಪಾರ್ಕಿಗೆ ಇವನು ಹೋಗ್ತಾನೆ. ಸೊ ಈ ಹುಡುಗ ಆ ಪಾರ್ಕ್ ಒಳಗೆ ಏನು ವಾಕಿಂಗ್ ಮಾಡ್ತಿರ್ತಾರಲ್ಲ ಆ ಜನಗಳಿಗೆ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆದರೆ ಯಾರೋ ಒಬ್ಬರು ಸೀನಿಯರ್ ಸಿಟಿಸನ್ನು ಇವನ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಆ ಹುಡುಗನ ಹತ್ರ ವಾಕಿಂಗ್ ಮಾಡ್ಕೊಂತ ಬಂದು ಈ ಹುಡುಗ ಅವ್ರನ್ನ ಮಾತಾಡಿಸ್ತಾನೆ. ಸೊ ಇವನು ಜಸ್ಟ್ ಮಾತಾಡ್ಸಿದ್ದಕ್ಕೆ ಆ ಸೀನಿಯರ್ ಸಿಟಿಸನ್ನು ಬಾಯಿಗೆ ಬಂದಂಗೆ ಬೈತಾರ. ಯಾಕಂತಂದರೆ ಇಲ್ಲಿ ಜನಗಳು ಸ್ವಲ್ಪ ಅವ್ರ ಮೈಂಡ್ ಫ್ರೀ ಮಾಡ್ಕೋಬೇಕಂತಂದೇಳಿ ಪಾರ್ಕಿಗೆ ಬಂದರೆ ನೀವು ಇನ್ಶೂರೆನ್ಸ್ ಅಂತಂದೇಳಿ ಇಲ್ಲಿ ಜನಗಳನ್ನ ಡಿಸ್ಟರ್ಬ್ ಮಾಡಕತ್ತೀರಿ ಅಂತಂದು ಹೇಳಿ ಪಾರ್ಕಿಂದ ಆ ಹುಡುಗನ್ನ ಹೊರಗೆ ಹಾಕ್ತಾರೆ. ಈ ಎಂಪ್ಲಾಯಿಗಳು ಜನಗಳನ್ನ ಮೀಟ್ ಆಗಬೇಕು, ಅವ್ರ ಹತ್ರ ಒಂದು ಸೆಲ್ಫಿ ತಗೋಬೇಕು. ಆ ಸೆಲ್ಫಿನ ಇವರೊಂದು ಏನು ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೋ ಅದ್ರೊಳಗೆ ಪೋಸ್ಟ್ ಮಾಡಬೇಕು. ಬಟ್ ಈ ಇನ್ಸಿಡೆಂಟ್ ನಡೆದಿದ್ದಕ್ಕೆ ಈ ಹುಡುಗಗ ಒಂದು ಸೆಲ್ಫಿನೂ ಸಿಗಲ್ಲ. ಸೊ ನಾಳೆ ದಿನ ಬ್ರಾಂಚ್ ಮ್ಯಾನೇಜರು ನೀನು ನಿನ್ನೆ ಯಾಕೆ ಸೆಲ್ಫಿ ಕಳಿಸಿಲ್ಲ ಅಂತಂದೇಳಿ ಕೇಳಿದಾಗ ಇವನು ಈ ಥರ ನಡೀತು ಅಂತಂದೇಳಿ ಆ ಒಂದು ಸ್ಟೋರಿನ ಆ ಬ್ರಾಂಚ್ ಮ್ಯಾನೇಜರಿಗೆ ಹೇಳ್ತಾನೆ. ಆದರೆ ಆ ಬ್ರಾಂಚ್ ಮ್ಯಾನೇಜರ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ ನಿನಗೆ ಕನ್ವಿನ್ಸ್ ಮಾಡೋಕೆ ಬಂದಿಲ್ಲ, ಸೊ ಹಾಗಾಗಿ ಅವ್ರು ಪಾರ್ಕಿಂದ ನಿನ್ನ ಹೊರಗೆ ಹಾಕ್ಯಾರ ಅಂತಂದೇಳಿ ಆ ಹುಡುಗಿಗೆ ಬೈತಾರೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಯಾರ್ಯಾರು ಟಾರ್ಗೆಟ್ ರೀಚ್ ಮಾಡಿಲ್ಲೋ ಅವರಿಗೆ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಒಳಗೆ ಬ್ರಾಂಚ್ ಮ್ಯಾನೇಜರು ಭಾಳ ಅವಮಾನ ಮಾಡ್ತಾರೆ. ಆ ಬ್ರಾಂಚ್ ಮ್ಯಾನೇಜರು ಆ ಹುಡುಗನ ಪೇರೆಂಟ್ಸಿಗೂ ಕಾಲ್ ಮಾಡ್ತಾರೆ. ಸೊ ಈ ಹುಡುಗ ಈ ಅವಮಾನನ ತಡ್ಕೊಳಕ್ಕಾಗ್ಲಾರ್ದಂಗೆ ಆ ಬ್ರಾಂಚ್ ಮ್ಯಾನೇಜರ್ ಮೇಲಿನ ಅಧಿಕಾರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾನೆ. ಸೊ ಆ ಅಥಾರಿಟಿಲಿರೋರು ಇವನ್ ಸಮಸ್ಯೆಗಳನ್ನೆಲ್ಲ ಕೇಳಿ ನೀನು ಏನೇನು ಟಾರ್ಗೆಟ್ ರೀಚ್ ಮಾಡಿಯಾ ಅಂತಂದೇಳಿ ಒಂದು ರಿಪೋರ್ಟ್ ಕೊಡು ಅಂತ ಕೇಳ್ತಾರೆ. ಬಟ್ ಈ ಎಂಪ್ಲಾಯಿ ಯಾವುದೋ ಒಂದು ಸಿಚುವೇಶನಿಗೆ ಟಾರ್ಗೆಟ್ನ ರೀಚ್ ಮಾಡಿರಲ್ಲ. ಸೊ ಇವರು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ನನಗೆ ಸಪೋರ್ಟ್ ಮಾಡಲ್ಲ ಅಂತಂದೇಳಿ ಆ ಕೆಲಸನೇ ಬಿಟ್ಟು ಹೋಗ್ಬಿಡ್ತಾನೆ. ಕೆಲಸ ಬಿಟ್ಟು ಹೋದ್ಮೇಲೆ ಇವನು ಯಾವ್ಯಾವ ರೀತಿ ಸಫರ್ ಪಟ್ಟಾನ ಅಂತಂದು ಈ ಒಂದು ಕಾಲ್ ರೆಕಾರ್ಡಿಂಗ್ನ ಕೇಳ್ರಿ. ನಾನೇ ಅಲ್ಲೆಲ್ಲ ಸಿಗಾಕೊಂಡು ಬಂದಿದ್ದೀನಿ. ನಾನು ಏನಾದ್ರೂ ಈ ತರ ಪ್ರಾಬ್ಲಮ್ ಅಂತ ಎತ್ಕೊಂಡು ಹೋದ್ರೆ ಫಸ್ಟ್ ನಾನು ರಿಪೋರ್ಟಿಂಗ್ ಮ್ಯಾನೇಜರ್ ಹತ್ರ ಹೋಗ್ತೀನಿ. ಅವ್ರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲ್ಲ. ಅವರು ಮೇಲೆ ಇರೋರ ಹತ್ರ ಹೋದ್ರು ಅವರು ಹಂಗೆ. ಇವರು ಎಂಪ್ಲಾಯಿನ ಉಳಿಸ್ಕೊಳಕ್ ನೋಡಲ್ಲ ಲೋಕಿತ್. ಬಟ್ಗೆ ಅವ್ರ ಮ್ಯಾನೇಜರ್ ಮೈಂಡ್ ಥಾಟ್ ಹೆಂಗಿದ್ಯೋ ಅವ್ರ ಪ್ರಕಾರ ನಾವು ನಡ್ಕೋಬೇಕು. ಬಟ್ ಇದಾದ್ಮೇಲೆ ನಿನ್ ಕೆರಿಯರ್ ಏನಾರು ನಿನಗೆ ಹಾಳಾಯ್ತು ಗುರು. ಕೆರಿಯರ್ ಹಾಳಾಗಿ ಎಷ್ಟು 6 ತಿಂಗಳು ಸ್ಟ್ರಗಲ್ ಪಟ್ಟಿದ್ದೀನಿ. ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಪೆಟ್ರೋಲ್ ಬೇಕಲ್ವಾ ಗುರು? 200 ರೂಪಾಯಿ ಪೆಟ್ರೋಲ್ ಬೇಕು. ಏನ್ ಮಾಡೋದು? ಹೌದು, ಯಾರು ಕೊಡ್ತಾರೆ? ಅದ ಈಗ ಏನ್ ಗೊತ್ತಾ, ಇನ್ನೊಂದು ರೆಸಿಗ್ನೇಷನ್ ಹಾಕಕ್ಕೆ ಪ್ಲಾನ್ ಮಾಡಿ ಈ ತರ ಎಲ್ಲ ಮಾಡ್ಬೇಕು. ಅಂದ್ರೆ ಎಂಪ್ಲಾಯಿನೇ ಅವನಾಗೆ ಹೋಗ್ಬಿಡ್ಬೇಕು. ಹೌದು, ಅವ್ರೇನು ಡೈರೆಕ್ಟ್ ಆಗಿ ಹೇಳೋದು ಬೇರೆ, ಕಂಪನಿಯಿಂದ ಡಿಸಿಷನ್ ತಗೊಳ್ಳೋದು ಬೇರೆ. ಈ ಒಂದು ಕಂಪ್ನಿಯಿಂದ ಏನ್ ನಿನಗೆ ಪ್ರಾಬ್ಲಮ್ ಆಗೈತಲ್ಲ, ಇದ್ರಂಗೆ ನೆಕ್ಸ್ಟ್ ಈಗ ಫ್ರೆಶರ್ಸ್ ಗೆ ಹೈಯರ್ ಮಾಡ್ಕೊಂಡು ಅವ್ರಿಗೂ ಅದೇ ಸಿಚುವೇಶನ್ ಆಗುತ್ತಂತಂದ್ರ ಅದಕ್ಕೆ ಅಂದ್ರೆ 10 ದಿನ ಇರಲ್ಲ ಗುರು, ಓಡೋಗ್ಬಿಡ್ತಾರೆ ಇವ್ರು ಮಾಡೋ ಟಾರ್ಚರ್ಗೆ. ನೋಡ್ರಿ, ಜಾಬ್ ಡಿಸ್ಕ್ರಿಪ್ಷನ್ ಆಗ್ಲಿ ಜಾಬ್ ಬಗ್ಗೆ ತಿಳ್ಕೊಳ್ಳಾರ್ದೆ ನಾನು ಅಪ್ಲೈ ಮಾಡ್ತೀನಿ ಅನ್ನೋರಿಗೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ನಂದು 2 ಇಂಟೆನ್ಷನ್. ಒಂದು, ಜಾಬ್ ಬಗ್ಗೆ ತಿಳ್ಕೊಳ್ಳಾರ್ದೆ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಸೊ ಈ ಒಂದು ಫೀಲ್ಡ್ ಒಳಗ ಇನ್ನೂ ಸಫರ್ ಆಗ್ತಿರೋ ಎಷ್ಟೋ ಎಂಪ್ಲಾಯಿಗಳು ಅದರ, ಇದೇ ರಿಯಾಲಿಟಿ. ಸೊ ಈ ತರ ಬಿಹೇವಿಯರ್ಸು ಕೆಲವೊಂದು ಕಂಪ್ನಿಗಳೊಳಗ ನಡೀತಾ ಇದಾವ. ಅದಕ್ಕೆ ಎಂಪ್ಲಾಯಿಗಳು ಸ್ವಲ್ಪ ದಿನ ಬರ್ತಾರ, ಅದಾದ್ಮೇಲೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ.
ಕೆಲವೊಂದು ಕಂಪ್ನಿ ಬ್ರಾಂಚ್ ಮ್ಯಾನೇಜರ್ಸ್ಗಳು ಕೊಡೋ ಈ ಮೆಂಟಲ್ ಟಾರ್ಚರಿಗೆ ಎಂಪ್ಲಾಯೀಸ್ಗಳು ಫೀಲ್ಡ್ ಒಳಗೆ ಕೆಲಸ ಮಾಡ್ಬೇಕಾಗಿರುತ್ತಾ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ಸು ಐತಿ. ಹಬ್ಬಬ್ಬ ಅಂದರೆ ಈ ಒಂದು ಎಂಪ್ಲಾಯ್ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಬೋದು, ಇನ್ನೊಬ್ಬ ಎಂಪ್ಲಾಯ್ನ ನೀವು ಹೈರ್ ಮಾಡ್ಕೋಬೋದು. ಆದರೆ ಒಬ್ಬ ತಂದೆ ತಾಯಿಗೆ ಆ ಮಗನ್ನ ನೀವು ಕೊಡೋಕ್ಕಾಗಲ್ಲ. ಜನಕ್ಕೆ ಇನ್ಶೂರೆನ್ಸ್ ಅನ್ನೋದು ಎಷ್ಟೋ ಒಳ್ಳೆಯದು, ಅದನ್ನು ಒಳ್ಳೆ ರೀತಿಯಿಂದ ಪೋರ್ಟ್ರೇ ಮಾಡಿರಿ. ಸೊ ನಾನಿಲ್ಲಿ ಜನಗಳಿಗೆ ನಾನು ದಾರಿ ತಪ್ಸಕತ್ತಿಲ್ಲ. ಈ ಒಂದು ಫೀಲ್ಡಲ್ಲಿ ಕೆಲವೊಂದು ಕಂಪ್ನಿಗಳಾಗ ಎಂಪ್ಲಾಯ್ಗಳ ಪರಿಸ್ಥಿತಿ ಹೆಂಗೈತಂತಂದೇಳಿ ಆ ಒಂದು ರಿಯಾಲಿಟಿನ ನಾನು ನಿಮ್ಮ ಮುಂದೆ ಹೇಳಕತ್ತೀನಿ. ಈ ಇನ್ಶೂರೆನ್ಸ್ ಒಳಗೆ ಒಂದು ಮಗು ಹುಟ್ಟಿಂದ ಹಿಡಿದು ಒಬ್ಬ ಮನುಷ್ಯ ಸಾಯೋವರೆಗೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಬೇಸಿಸ್ ಮೇಲೆ ಎಷ್ಟೋ ಒಳ್ಳೆ ಪಾಲಿಸೀಸ್ ಅದಾವ. ಸೊ ಈ ಎಂಪ್ಲಾಯಿಗಳಿಗೆ ಈ ಥರ ಹರಾಸ್ಮೆಂಟ್ ಆಗಬಾರ್ದು ಅಂತಂದರೆ ಕಾನೂನು ಕಡೆಯಿಂದ ನಮಗೆ ಏನು ಸಪೋರ್ಟ್ ಐತಿ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ಸಿಸ್ಟಮ್ಮು ಚೇಂಜ್ ಆಗಬೇಕು ಅಂತಂದರೆ ಇದರಿಂದ ಅನುಭವಿಸಿರೋರು, ಸ್ಟಿಲ್ ಇನ್ನೂ ಕೆಲಸ ಮಾಡ್ತಿರೋರು ನೀವೇ ಆಯುಧಗಳು. ಅಪ್ಕಮಿಂಗ್ ಎಂಪ್ಲಾಯೀಸ್ಗಳಿಗೆ ನೀವೇ ದಾರಿಯಾಗಿರ್ಬೇಕು. ಸೊ ಇಲ್ಲಿ ವಾತಾವರಣ ಹಿಂಗಿರೋದಕ್ಕೆ ಈ ಕೆಲಸ ನಾವು ಮಾಡ್ಬೇಕಾ ಬೇಡ ಅಂತ ಹೇಳಿದರೆ ಎಸ್ ಮಾಡಬೇಕು. ಆದರೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಜನಗಳಿಗೆ ಒಳ್ಳೆ ರೀತಿಯಿಂದ ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡೋ ಸ್ಕಿಲ್ ಇರಬೇಕು. ಸೊ ಈ ಪ್ಯಾರಾಮೀಟರ್ಸು ಯಾರ್ಯಾರಿಗೆ ಸೆಟ್ ಆಗುತ್ತೋ ಅವರೆಲ್ಲ ಈ ಜಾಬ್ನ ಮಾಡ್ಬೋದು. ಸೊ ಇದ್ರ ಒಳಗೆ ಸ್ಯಾಲ್ರಿ ಜೊತೆ ಇನ್ಸೆಂಟಿವ್ಸು ಸಿಗುತ್ತೆ. ನನ್ನ ಇಂಟೆನ್ಷನ್ ಇಷ್ಟೇ, ಜಾಬ್ ಸರ್ಚ್ ಮಾಡೋರು ಕೆರಿಯರ್ ಸ್ಪಾಯ್ಲ್ ಆಗಬಾರ್ದು. ಅವ್ರ ಲೈಫ್ ಒಳಗೆ ಎಷ್ಟೋ ರಿಜೆಕ್ಷನ್ಸ್ನ ಕಂಡ್ರೂ ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸಲುವಾಗಿ ಈ ಒಂದು ಜಾಬ್ನ ಇನ್ನೂ ಮಾಡ್ತಿದ್ದಾರೆ. ಪಬ್ಲಿಕ್ಕಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇರೋ ಈ ಎಂಪ್ಲಾಯಿಗಳು ಸೇಫ್ ಆಗಿರಬೇಕು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಓಕೆ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಿರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.